ಇನ್ನು ನಿನ್ನೆ ಆದಂತಹ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಗಲಭೆ ಏನಿದೆ ಅದನ್ನ ಖಂಡಿಸಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ರ್ಯಾಲಿ ನಡೆಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದ ಬಳಿ ರಾಹುಲ್ ಗಾಂಧಿ ಧರಣಿ ಕೂತಿದ್ದಾರೆ. ಖರ್ಗೆ ಮನೆಯಿಂದ ಪ್ರಧಾನಿ ಮನೆಯವರೆಗೂ ಕೂಡ ರ್ಯಾಲಿ ಮಾಡಿದ್ರು. ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ನೀಡಿದ್ದಾರೆ. ಪ್ರಧಾನಿ ನಿವಾಸದ ಎದುರೇ ಇವತ್ತು ನಡೆಸ್ತಾ ಇರುವಂತಹ ಧರಣಿ. ಕಾಂಗ್ರೆಸ್ನ ಮುಖಂಡರುಗಳೆಲ್ಲರೂ ಕೂಡ ಇಲ್ಲಿದ್ದಾರೆ. ನಾವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಮೊದಲಿಗೆ ರ್ಯಾಲಿ ಮಾಡಿದ್ರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಹಾಗೆ ಕಾಂಗ್ರೆಸ್ನ ಇತರೆ ಮುಖಂಡರೆಲ್ಲರೂ ಕೂಡ ರ್ಯಾಲಿಯನ್ನ ಮಾಡಿದ್ರು. ಅದಾದ ನಂತರ ಪ್ರಧಾನಿ ನಿವಾಸದ ಬಳಿ ಧರಣಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಮುಖಂಡರು ರಾಹುಲ್ ಗಾಂಧಿ ಅವರನ್ನ ನೋಡ್ತಾ ಇದೀವಿ. ಕೆ.ಸಿ. ವೇಣುಗೋಪಾಲ್ ಅವರು ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇರುವಂತದನ್ನ ನೋಡ್ತಾ ಇದ್ದೀವಿ. ಜೊತೆಗೆ ನಮ್ಮ ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಅಲ್ಲಿ ಧರಣಿಯಲ್ಲಿ ಕೂತಿರುವಂತದನ್ನ ಗಮನಿಸಬಹುದು. ಪ್ರಧಾನಿ ನಿವಾಸದ ಮುಂದೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಈ ಸರ್ವಾಧಿಕಾರಿ ಧೋರಣೆ ನಡೆಯಲ್ಲ ಅನ್ನುವಂಥ ಒಂದು ಹೇಳಿಕೆಗಳನ್ನ ಹೇಳ್ತಾ, ಘೋಷಣೆಗಳನ್ನ ಕೂಗ್ತಾ ತಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಅವರ ನಿವಾಸದಿಂದ ಪ್ರಧಾನಿ ಮನೆಯವರೆಗೂ ಕೂಡ ರ್ಯಾಲಿ ಮಾಡಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಸದಸ್ಯರು. ನಿನ್ನೆ ಆದಂತಹ ಒಂದು ಘಟನೆ, ಅದನ್ನ ಖಂಡಿಸಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ.